ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಎಲ್ಲಾ ಕಡೆ ಯುದ್ಧ ನಡೀತಾ ಇರೋದ್ರಿಂದ ನಮ್ ದೇಶಕ್ಕೆ ಹಂಗಾಗಿದೆ. ಈಗ ನಾವೇನೋ ತಿಳ್ಕೊತೀವಿ ಎಲ್ಲೋ ಒಂದ್ ಕಡೆ ಆದ್ರೆ ನಮ್ಗೇನು ಅಂತ ಆಗ್ತಾ ಇದ್ದೀನಿ. ನಮ್ಮ ಅದ್ರಲ್ಲೇನು ಹೇಳಂಗೆ ಇಲ್ಲ. ಎಲ್ಲಾರ್ಗೂ ತೊಂದರೆ ಆಗ್ತಾ ಇದೆ. ಆಟೋದವ್ರಿಗೆ ನೋಡಿ, ನಮಗೆ ಗ್ಯಾಸ್ ರೇಟ್ ಅಲ್ಲೇ ₹3 ಜಾಸ್ತಿ ಆಗಿದೆ. ನೀವು ಇವತ್ತು ನಾಳೆ ತಿರ್ಗಾ ಜಾಸ್ತಿ ಮಾಡ್ತಿದ್ರೆ ತೊಂದರೆ ಆಗ್ತಾ ಇದೆ. ಜಾಸ್ತಿ ಪ್ರಾಬ್ಲಮ್ ಇದೆ. ಕಮ್ಮಿ ಏರ್ನಿಂಗ್ಸ್ ಕಮ್ಮಿ ಆಯ್ತು. ಗ್ಯಾಸ್ ಪ್ರೈಸ್ ಜಾಸ್ತಿ 90.1 rupees. ಕಷ್ಟ ಆಗ್ತಿದೆ ಅಂತ ಆಗಲ್ಲ, ಜೀವನ ಮಾಡಕ್ ಆಗ್ತಾ ಇಲ್ಲ. ₹300 ಆಗ್ತಾ ಇರೋದು ₹700-800 ಆಗ್ತಾ ಇದೀವಿ. ಜೀವನ ಮಾಡಕ್ಕೆ ಆಗ್ತಾ ಇಲ್ಲ. ಎಲ್ಲಾನ ಕೆಲ್ಸಕ್ಕೆ ಹೋಗ್ಬೇಕು ಅನ್ನಿಸ್ಬಿಟ್ಟಿದೆ. ಈಗ ಅಂಕಲ್, ಮೊದ್ಲು ನಿಮ್ಗೆ ಎಷ್ಟು ಬಾಡಿಗೆ ಸಿಗ್ತಾ ಇತ್ತು, ಈಗ ಎಷ್ಟು ಬಾಡಿಗೆ ಸಿಗ್ತಾ ಇದೆ? ವರ್ಕ್ ಫ್ರಮ್ ಹೋಮ್ ಬೇರೆ ಕೊಟ್ಟಿದ್ದಾರೆ. ಬಾಡಿಗೆಗಳಿಲ್ಲ. ಸ್ಕೂಟರ್ ಬಾಡಿಗೆ ಬಿಟ್ಟ ಮೇಲೆ ಬಾಡಿಗೆಗಳಿಲ್ಲ. ಸ್ಕೂಟರ್ ಬಾಡಿಗೆ ಬಿಟ್ಟಿದ್ದಾರೆ, ಫ್ರೀ ಬಸ್ ಬಿಟ್ಟಿದ್ದಾರೆ, ಬಾಡಿಗೆಗಳೇ ಇಲ್ಲ. ಆಟೋಗಳು ಸಂಸಾರ ಮಾಡೋದೇ ಕಷ್ಟ ಆಗಿದೆ. ಈಗ ಪೆಟ್ರೋಲ್ ಡೀಸೆಲ್ ಬೇರೆ ರೇಟ್ ಜಾಸ್ತಿ ಆಗ್ತಾ ಇರುವಂತದ್ದು, ಇದ್ರ ಹೊರೆ ನಿಮ್ಗೆ ಎಷ್ಟು ಬೀಳ್ತಿದೆ? ಯಾವುದು? ಪೆಟ್ರೋಲ್ ಡೀಸೆಲ್ ವರೆ ನಮ್ಗೆ ₹50 ಜಾಸ್ತಿ ಆಗಿದೆ. ಇದು ಗ್ಯಾಸು 55 ಇತ್ತು, ₹50 ಆಗಿದೆ. ಸರ್ಕಾರಕ್ಕೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಯಾಕಂದ್ರೆ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಎರಡೂ ಕೂಡ ಒಗ್ಗಟ್ಟಾಗಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಬೇಕು. ಏನ್ ಹೇಳ್ತೀರಾ? ಅದೇ ಕಮ್ಮಿ ಮಾಡಬೇಕು, ಎರಡು ಕೂತ್ಕೊಂಡು ಕಮ್ಮಿ ಮಾಡಬೇಕು. ನಮಗೆ ಕಮ್ಮಿ ಮಾಡಿದ್ರೆ ಸಂಸಾರ ಮಾಡ್ಕೊಂಡು ಹೋಗ್ಬೋದು. ಅನೇಕ ಜನ ಸಾಯಂಗ್ ಆಗ್ಬಿಟ್ಟಿದೆ, ಆಟೋ ಓಡಿಸಿ ಹಂಗಾಗಿದೆ ಪರಿಸ್ಥಿತಿ. ಏನು ಇದೇ ಇಲ್ವಲ್ಲ ಹೇಳಕ್ಕೆ, ಏನು ಹೇಳ್ತೀರಾ? ಎಲ್ಲ ಫಜೀತಿ ಆಗ್ಬಿಟ್ಟಿದೆ. ಒಂದು ಬಂಗಲ್ಲಿ ₹120, ಒಂದು ಬಂಗಲ್ಲಿ ₹98, ಒಂದು ಬಂಗಲ್ಲಿ ₹100. ಎಲ್ಲಿಂದ ತಗೊಂಡು ಹಾಕೊಟ್ಬಿಟ್ಟು ನಾವು ಯಾರು ಕೇಳೋರು? ಅವರ ಒಂದೊಂದು ಬಂಗಲ್ಲಿ ಒಂದೊಂದು ರೈಟು. ಈಗ ವರ್ಕ್ ಫ್ರಮ್ ಹೋಮ್ ಬೇರೆ ಕೊಟ್ಟಿದ್ದಾರೆ, ನಿಮ್ಗೆ ಬಾಡಿಗೆ ಸಿಗ್ತಾ ಇದೆಯಾ? ಎಲ್ಲಾರು ಯಾರು ಕೇಳೋರು ಇಲ್ಲ ನೋಡಿ. ಬೆಳಿಗ್ಗಿಂದ ಒಂದು ಬಾಡಿಗೆ 3 ಬಾಡಿಗೆ ಹೊಡಿದ್ದೀನಿ, ಬಾಡಿಗೆನೂ ಇಲ್ಲ, ಏನಿಲ್ಲ, ಯಾರು ಕೇಳೋರು ಇಲ್ಲ. ಇವಾಗ ಎಷ್ಟು ಲಾಭ ಆಗುತ್ತೆ? ಏನ್ ಲಾಭ ಇರೋ ಏನಿಲ್ಲ. ದುಡಿಬೇಕು. ಹೋಟ್ಲ ₹30 ಇಟ್ಲಿ, ಇವಾಗ ₹45 ಇಟ್ಲಿ. ಅಲ್ಲೆಲ್ಲ ಎಲ್ಲ ಅಲ್ಲೇ ಸರಿ ಆಗ್ಬಿಟ್ಟಿದೆ. ಏನಿಲ್ಲ. ಇವಾಗ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಏನ್ ಮಾಡೋ ಸರ್ಕಾರ? ಏನು ಹೇಳೋದು? ಎಲ್ಲವರ ಸರ್ಕಾರ ವಿಧಾನಸಭೆ ಒಳಗೆ ಕೊಡ್ತಾರೆ ನಮ್ಗೆ. ಅವ್ರ ಮನೆ ಒಳಗ ಅವ್ರ ಮನೆ ಒಳಗೆ ಅವ್ರು ಹೋದ್ರ. ಈಗ ಮೋದಿ ಅವ್ರಿಗೆ ಏನ್ ಹೇಳ್ತೀರಾ? ಸೆಂಟ್ರಲ್ ಗವರ್ಮೆಂಟ್ ಇಂದ ಕಡಿಮೆ ಇರೋದು ನಾವಿಲ್ಲಿದ್ದೀವಿ, ನಾವಿರೋದು ಇದು ಕಬನ್ ಪಾರ್ಕ್ ನಲ್ಲಿ, ಮೋದಿ ಇರೋದು ದಿಲ್ಲಿನಲ್ಲಿ. ನಾವು ಹೋಗಕ್ ಆಗ್ತದ ಅಲ್ಲಿಗೆ? ನಮ್ಮಂತ ಕೋಟಿ ಜನ ಅವ್ರ ಯಾರು ಹೇಳ್ತಾರೆ? ಯಾರು ಹೇಳಲ್ಲ. ಸುಮ್ನೆ ಇದೆಲ್ಲ ಡ್ರಾಮಾ ಇದು. ಅದೇ ತುಂಬಾ ಕಷ್ಟ ಇದೆ. ಇವಾಗ ಜೀವನ ಮಾಡಕ್ ಬೇಕಂದ್ರೆ ತುಂಬಾ ಕಷ್ಟ ಆಗಿದೆ. ಆಟೋ ಡ್ರೈವರ್ಗೆ ಜಾಸ್ತಿ ಕಷ್ಟ ಆಗ್ತಾ ಇದೆ. ಫೈನಾನ್ಸ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು. ಅವ್ರ ಹತ್ರ ಸ್ವಂತ ಏನು ಇರಲ್ಲ. ಅವ್ರ ಹತ್ರ ಫಸ್ಟೇ ಏನಂದ್ರೆ ದೇವರೇ ಅವರು ಹೆಲ್ಪ್ ಮಾಡಬೇಕು. ನೋಡಿ, ವಯಸ್ಸಾಗಿರೋದು ಹೋಗಿ ದುಡಿಬೇಕಂದ್ರೆ ಅದು ಏನು ಇಟ್ಕೆ ಎಲ್ಲ ಹತ್ತಕ್ ಆಗಲ್ಲ ಅವ್ರಿಗೆ. ನಾನು ಏನೋ ಸ್ವಲ್ಪ ಕಷ್ಟ ದುಡಿಬೋದು, ಆದ್ರೆ ವಯಸ್ಸಾಗಿರೋರು ಜಾಸ್ತಿ ಜನ ಆಟೋ ಓಡಿಸ್ತಾ ಇರೋದು. ಏನೋ ಗೌರ್ಮೆಂಟ್ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರಿ, ಈಗ ಕಳೆದ 2 ತಿಂಗಳಿಂದ ನಿಮ್ಗೆ ಸರಿಯಾದ ರೀತಿ ಗ್ಯಾಸ್ ಸಿಗ್ತಿಲ್ಲ, ಅದಕ್ಕೆ ಪರ್ಯಾಯ ಮಾರ್ಗ ಆಗಿದ್ಯಾ? ಅದ್ರ ಬದಲು ಈಗ ದರ ಏರಿಕೆ ಆಗ್ತಿದೆ. ಸೊ ಏನ್ ಹೇಳ್ತೀರಾ? ಸಾಲ ಜಾಸ್ತಿ ಆಗ್ತಾ ಇದೆ ಮೇಡಮ್. ಸಾಲ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದ್ ನೋಡಿ, ದುಡ್ದು ಸಾಲ ಕೊಟ್ಬಿಟ್ಟು ತಿನ್ನೋದು ಕಮ್ಮಿ ಆಗ್ತಾ ಇದೆ. ಇವಾಗ ಜಾಸ್ತಿ ಫಸ್ಟ್ ಏನೋ ಆರಾಮಾಗಿ ತಿನ್ಬೋದು ಅನ್ಸಿತ್ತು, ಇವಾಗ ಕಮ್ಮಿ ತಿನ್ಕೊಂಡು ಜೀವನ ಮಾಡಬೇಕು, ಆ ತರ ಇದೆ.